ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಭತ್ತ ಕೊಯ್ಯೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಭತ್ತವನ್ನು ಕೊಯ್ಯೋದು ಆಳುಗಳಿಂದ ಕೊಯ್ದರೆ ಬೆನಿಫಿಟ್ ಅಥವಾ ಮಿಷಿನಿಂದ ಕೊಯ್ದರೆ ಬೆನಿಫಿಟ್ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಹಾಗೆ ಇಲ್ಲಿರ್ತಕ್ಕಂಥ ರೈತರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ನೋಡಿ ಭತ್ತವನ್ನು ಕಟಾವು ಮಾಡುವಂಥ ಮಿಷಿನ್ ಇದು. ಈ ಥರ ತುಂಬಾ ಇದೆ. ಈ ಥರ ಅಂದರೆ ವೆರೈಟಿ ಟೈಪ್ ಆಫ್ ಮಿಷಿನ್ಸ್ ಇರ್ತವೆ ನಿಮಗೆಲ್ಲ ನೋಡೋಕ್ಕೆ. ಬನ್ನಿ ಇವಾಗ ಭತ್ತವನ್ನು ಹೇಗೆ ಕೊಯ್ಯುತ್ತೆ ಅಂತ ನೋಡೋಣ. ಅದನ್ನ ಆ್ಯಕ್ಚುಲಿ ಅಲ್ಲಿ ಭತ್ತ ಕೊಯ್ತಾ ಇದೆ ಮಿಷಿನ್ನು. ಅದತ್ರ ಹೋಗೋಣ ಬನ್ನಿ, ಯಾವ ಥರ ಭತ್ತ ಕೊಯ್ತಿದೆ ಅಂತ ನೋಡೋಣ ಅದನ್ನೆಲ್ಲ. ಬನ್ನಿ ಇದ್ರ ಬಗ್ಗೆ ನೇರವಾಗಿ ರೈತರಿಂದನೇ ಮಾಹಿತಿ ಪಡೆಯೋಣ. ಕೂಲಿಯರಿಗೆ ಅದಕ್ಕೆಲ್ಲ ಸರ್ 7ರಿಂದ 10,000 ಮಟ್ಟ ಖರ್ಚಾಗುತ್ತೆ. ಒಂದು ಎಕರೆಗೆ 7ರಿಂದ 10,000 ರೂಪಾಯಿ ಖರ್ಚಾಗುತ್ತೆ. ನಿಮಗೆ 7,000ದಿಂದ 10,000 ರೂಪಾಯಿ ಖರ್ಚಾಗುತ್ತೆ. ಮಿಷಿನಲ್ಲಿ ಕೊಯ್ಸಿದ್ರೆ 3,200 ರೂಪಾಯಿ 300 ರೂಪಾಯಿ ಮುಗಿಬೇಕು. 3,200 ರೂಪಾಯಿ 300 ರೂಪಾಯಿ ಟ್ಯಾಕ್ರಿಗೆ ಒಂದು 1,200 ರೂಪಾಯಿ ಹೆಚ್ಚಿಗೆ 4,500 ಎಲ್ಲ ಮುಗಿಯುತ್ತೆ. ಅದರಲ್ಲಾದ್ರೆ ಒಂದು 8ರಿಂದ 10,000 ರೂಪಾಯಿ ಆಗುತ್ತೆ. 7ರಿಂದ 10,000 ಮಟ್ಟ ಖರ್ಚು ಆಗುತ್ತೆ. 7ರಿಂದ 10,000 ರೂಪಾಯಿ ಕೂಲಿಯರ್ ಕೊಯ್ಯೋದ್ರಿಂದ ಜನ ಮಾಡೋದ್ರಿಂದ ಆಗುತ್ತೆ. ಅಂದರೆ ಮೆಷಿನಿಂದ ನಿಮಗೆ ಒಂದು 5,000 ರೂಪಾಯಿ ಖರ್ಚಾಗುತ್ತೆ. 5,000 ರೂಪಾಯಿ ಸೇವ್ ಆಗುತ್ತೆ. ಇದರಲ್ಲಿ ಸಮಯ ಉಳಿತೈತೆ. ಇವಾಗ ಒಂದು ಎಕರೆಗೆ 1 ಗಂಟೆಯಿಂದ 10 ನಿಮಿಷ 1 ಗಂಟೆ 10 ನಿಮಿಷ ಮುಗಿಯುತ್ತೆ. ಅದರಲ್ಲಿ ಕೈನ ಕಟಾವು ಮಾಡಿದ್ರೆ ಒಂದು ದಿನ ಕೊಯ್ದು ನೈಟೆಲ್ಲ ಹೊಡಿಬೇಕಾಗುತ್ತೆ. ಅಲ್ಲಣ್ಣ, ಇವಾಗ ಮಿಷಿನಿಂದಾನೇ ಉಳಿದು ಜಾಸ್ತಿ ಉಳಿಯೋದು ಮಿಷಿನಿಂದಾನೇ. ಮಿಷಿನ್ ಮ್ಯಾಕ್ಸಿಮಮ್ 4,500 ನಾವು 3,500ರಿಂದ 5,000 ರೂಪಾಯಿದೊಳಗೆ 1 ಎಕರೆ ಮುಗಿಯುತ್ತೆ. ಅದೇ 1 ಎಕರೆ ಕೈಯಿಂದ ಕೆಲಸ ಮಾಡ್ಬೇಕಂದ್ರೆ 10,000 ರೂಪಾಯಿ.
ನೋಡಿ ಇಲ್ಲಿನ ರೈತರು ಹೇಳೋ ಪ್ರಕಾರ ಆಳುಗಳನ್ನಿಟ್ಟು ಕೊಯ್ಸಿದ್ರೆ 7ರಿಂದ 10,000 ರೂಪಾಯಿ ಮೇಲಾಗುತ್ತೆ ಅಂತೆ ಒಂದೇ ಎಕರೆಗೆ. ಹಾಗೆ ಒಂದು ಮಿಷಿನ್ನ ಇಟ್ಟು ಕೊಯ್ಸಿದ್ರೆ ಅದರಿಂದ 3,500ರಿಂದ 4,000 ರೂಪಾಯಿ ಮಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. 5,000 ಒಳಗಡೆ ಎಲ್ಲ ಆಗ್ಬಿಡುತ್ತಂತೆ ಒಂದೇ ಎಕರೆಗೆ. ಅದಕ್ಕೋಸ್ಕರ ಇವರು ಮಿಷಿನ್ ಇಟ್ಟೆ ಕೊಯ್ಸ್ತಿದ್ದಾರೆ. ಯಾಕಂದರೆ ಬೇಗ ಆಗುತ್ತೆ. ನಾವು ಆಳುಗಳನ್ನಿಟ್ಟು ಕೊಯ್ಸಿದ್ರೆ ತುಂಬ ಲೇಟ್ ಆಗುತ್ತೆ. ಅದೇ ಮಿಷಿನ್ ಇಟ್ಟು ಕೊಯ್ಸಿದ್ರೆ ತುಂಬ ಬೇಗ ಕೊಯ್ಯುತ್ತೆ. ತುಂಬಾ ಟೈಮ್ ನಮಗೆ ಉಳಿಯುತ್ತೆ ಅದರಿಂದ. ಮತ್ತು ಬೇಗ ನಾವು ಭತ್ತನ ಇದು ಮಾಡ್ಬೋದು, ಅಂದರೆ ಭತ್ತ ಕಟಾವು ಮಾಡಿ ನಾವು ಮಾರ್ಬೋದು ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಭತ್ತ ಬೆಳೆಯೋ ರೈತರಾಗಿದ್ದರೆ ಆಳುಗಳಿಂದ ಕೊಯ್ಸೋದು ಬೆಸ್ಟೋ ಅಥವಾ ಮಿಷಿನಿಂದ ಕೊಯ್ಸೋದು ಬೆಸ್ಟೋ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ನನ್ನ ಚಿಕ್ಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.